ವೇದಿಕೆಯಲ್ಲಿ ಸ್ವಾಮೀಜಿ ಹಾಗೂ ಶಾಸಕರ ನಡುವೆ ಮಾತಿನ ಚಕಮಕಿ. ಶಾಸಕ ಶಿವಲಿಂಗೇಗೌಡ ಮೇಲೆ ಆಕ್ರೋಶಗೊಂಡ ಸ್ವಾಮೀಜಿ. ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಕನಕ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಕುರುಬ ಸಮಾಜದ ಸ್ವಾಮೀಜಿಗಳು ಅಧ್ಯಕ್ಷತೆಯನ್ನ ವಹಿಸಿದ್ದು, ಶಾಸಕ ಶಿವಲಿಂಗೇಗೌಡ ಸೇರಿ ನೂರಾರು ಮಂದಿ ಕುರುಬ ಸಮುದಾಯದ ಮುಖಂಡರು ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿಯೇ ಕುರುಬ ಸಮಾಜದ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಕುರುಬ ಸಮಾಜದ ಶಿವಾನಂದ ಮಹಾಪುರಿ ಸ್ವಾಮೀಜಿ ಮಾತನಾಡಿ, ನಮ್ಮ ಸಮಾಜದ ಮತವನ್ನ 4 ಬಾರಿ ಪಡೆದು ಶಾಸಕರಾಗಿದ್ದೀರಿ. ಗಂಗೆ ಮಡುವಿನಲ್ಲಿ ನಮ್ಮ ಸಮಾಜದ ಗಂಗಾಧರೇಶ್ವರ ಸ್ವಾಮಿಯವರ ದೇವಸ್ಥಾನಕ್ಕೆ ರಸ್ತೆ ನಿರ್ಮಿಸಿಕೊಡಲು ಇಲ್ಲಿ ತನಕ ನಮ್ಮಿಂದ ಸಾಧ್ಯವಾಗಿಲ್ಲ. ಬರೀ ಸುಳ್ಳು ಹೇಳುತ್ತಾ ಭಾಷಣಕ್ಕೆ ಮಾತ್ರ ಸೀಮಿತರಾಗಿದ್ದೀರಿ ಎಂದು ಶಾಸಕ ಶಿವಲಿಂಗೇಗೌಡರ ಮೇಲೆ ಆಕ್ರೋಶಗೊಂಡ್ರು. ಇನ್ನು ಸ್ವಾಮೀಜಿ ಮಾತಿಗೆ ಬೇಸತ್ತ ಶಾಸಕ ಶಿವಲಿಂಗೇಗೌಡ ಸಭೆಯಿಂದ ಹೊರಟು ನಿಂತು, ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಎಂದು ಹೇಳಿದ್ದು ಎಂದು ವೇದಿಕೆಯಿಂದ ನಿರ್ಗಮಿಸಲು ಮುಂದಾದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಮಂಗಳಾಪುರ ನಾಗರಾಜ್ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ 1.5 ಕೋಟಿ ರೂಪಾಯಿಗಳನ್ನು ಅನುದಾನವನ್ನ ಹಾಕಿಸಿಕೊಂಡು ನಾನು ಬಂದಿದ್ದು ಎಂದು ನಿಮ್ಮಿಂದೇನೂ ಇಲ್ಲ ಎಂದು ಶಾಸಕರ ಮೇಲೆ ಆಕ್ರೋಶಗೊಂಡ್ರು. ನಂತರವೂ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನಡುವೆ ಅಸಮಾಧಾನ ನಡೆದ ಪ್ರಸಂಗವು ಬೆಳಕಿಗೆ ಬಂತು. ಮಾಡಕ್ಕೆ ನಡಿ ಒಮ್ಮನೆ ಇಲ್ಲಿ ಬಂದು ಇದಕ್ಕೆ ನಿಮ್ ಸವಾಸ ಮಾಡ್ಬೇಕ. ದಯಮಾಡಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿಗಳಿಗೆ ಆಯೋಜಕರಿಂದ ಸನ್ಮಾನವನ್ನ ಮಾಡಿಕೊಡ್ಬೇಕು. ಪರಮ ಪೂಜ್ಯರ ಆಶೀರ್ವಾದವನ್ನು ಮಾಡಬೇಕು ಆಯೋಜಕರಂತೆ ಕೇಳ್ಕೊತಾ ಇದ್ದೀನಿ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.